ಇನ್ನು ಪರಿಹಾರ ನೀಡೋದಕ್ಕೆ ವಿಳಂಬ ಆಯಿತು ಅಂತ ಹೇಳಿ ನಡು ರೋಡಲ್ಲೇ ಬಸ್ ಅನ್ನ ಜಪ್ತಿ ಮಾಡಿದ್ದಾರೆ. ಇದು ಚಿಕ್ಕಮಗಳೂರಿನ ಡಿಪೋಗೆ ಸೇರಿದಂತಹ KSRTC ಬಸ್ ಸೀಸ್ ಆಗಿರೋದು. ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದಂತಹ ಬಸ್ ಇದು. ಆದರೆ ಕೋರ್ಟ್ ಸಿಬ್ಬಂದಿ ದಾರಿ ಮಧ್ಯದಲ್ಲೇ ಅದನ್ನು ತಡೆದು ವಶಕ್ಕೆ ಪಡೆದಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಬಳಿ ಬಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಸ್ನಲ್ಲಿ ಸಾಕಷ್ಟು ಜನ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಪ್ರಯಾಣಿಕರಿದ್ರು. ಅವ್ರು ಹೈರಾಣ ಆಗ್ಬಿಟ್ಟಿದ್ದಾರೆ. ಇದೇನಿದು ಇದ್ದಕ್ಕಿದ್ದ ಹಿಂಗೆ ತಡೀತಾ ಇದಾರಲ್ಲ ಅಂತ. 2023ರಲ್ಲಿ ಬಸ್ ಡಿಕ್ಕಿಯಾಗಿತ್ತು. ಆಗ ರೇಣುಕಪ್ಪ ಮತ್ತು ರವಿಕಿರಣ್ ಅಂತೇಳಿ ಇಬ್ಬರು ಸಾವನ್ನಪ್ಪಿದ್ರು. ಆ ಟೈಮಲ್ಲಿ ಅವರಿಗೆ 32 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂಥೇಳಿ ನ್ಯಾಯಾಲಯ ಆದೇಶ ಕೊಟ್ಟಿತ್ತು. ಆದರೆ ಆಗಿಂದ 2023ರಿಂದ ಇದುವರೆಗೂ ಕೂಡ ಅವರಿಗೆ ಪರಿಹಾರದ ಹಣ ಪಾವತಿ ಆಗಿಲ್ಲ. ಸೊ ಇನ್ನೂ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಚಿಕ್ಕಮಗಳೂರು ಡಿಪೋಗೆ ಸೇರಿದಂತಹ ಅದು ಯಾವುದೇ ಬಸ್ ಇರಲಿ ಅದನ್ನು ಜಪ್ತಿ ಮಾಡಿ ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಸೊ ಹಾಗಾಗಿ ಕೋರ್ಟ್ ಆದೇಶದಿಂದಾಗಿ ಇವತ್ತು ಅಧಿಕಾರಿಗಳು ಸ್ಥಳಕ್ಕೆ ತೆರಳಿದ್ರು. ಬೆಂಗಳೂರಿಗೆ ಬರ್ತಾ ಇದ್ದಂತಹ ಚಿಕ್ಕಮಗಳೂರು ಡಿಪೋನ ಒಂದು ಬಸ್ ಅದನ್ನು ಸೀಸ್ ಮಾಡಿದ್ದಾರೆ. ಪ್ರಯಾಣಿಕರನ್ನು ಕೆಳಗಿಳಿಸಿ ನೆಕ್ಸ್ಟ್ ಬಸ್ ಸೀಸ್ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಈ ಒಂದು ಪ್ರಕರಣ ಆಗಿರೋದು. ನಡು ರಸ್ತೆಯಲ್ಲಿ ಬಸ್ ಜಪ್ತಿ ಮಾಡಿದ್ದಕ್ಕೆ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗೇನಾದರೂ ಜಪ್ತಿ ಮಾಡೋದಾದರೆ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲೇ ಜಪ್ತಿ ಮಾಡ್ಬೋದಲ್ಲ. ಅದು ಬಿಟ್ಟು ಹಿಂಗೆ ಬರ್ತಾ ಇರೋದು, ಅದು ನಾವೆಲ್ಲ ಟಿಕೆಟ್ ತೊಗೊಂಡು ಕೂತಿದ್ದೀವಿ, ಈಗ ನಾವೇನು ಮಾಡಬೇಕೀಗ, ನಾವು ಎಲ್ಲಿಗೆ ಹೋಗ್ಬೇಕೀಗ, ಬೇರೆ ಬಸ್ಗಳನ್ನು ಅವಲಂಬಿಸಬೇಕಾಗತ್ತೆ ಈಗ. ಸೊ ಹಾಗಾಗಿ ಈ ಥರ ಮಾಡೋದು ಸರಿಯಲ್ಲ ಅಂಥೇಳಿ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.